ಸರ್ ಈಗ ನಿಮಗೇನು ಬೇಕು ಆ ಉತ್ತರ ಕೊಡಬೇಕಾ ಸರ್? ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ, ನಾನು ಅಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಮಾತಾಡ್ತಾ ಇದ್ದೀನಿ ನಾನು, ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರುತ್ತೆ ಅದರಲ್ಲಿ. ನಿಮಗೇನು ಉತ್ತರ ಬೇಕು ಅಷ್ಟೇ. ಸಿಸಿಎಲ್ ಕಪ್ ಅಲ್ಲ ಅಷ್ಟೇನೆ, ಸಿಸಿಎಲ್ ಕಪ್ ಅಲ್ಲ ಅಷ್ಟೇನೆ, ಕಪ್ಪ ಸಿಸಿಎಲ್ ಕಪ್ ಅಲ್ಲ, ಕೈ ಇದು ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು? ಆ ಕಪ್ ಮಾಡಿದ್ರೆ ಇದ್ಯಾಕಲ್ಲ ಅಂತ ಸಿಸಿಎಲ್ ಕಪ್ ಅಲ್ಲ ಅಂತಂದ್ರೆ ಹೋಲಿಕೆ ಮಾಡಿದ ಯಾರಪ್ಪ ಇಲ್ಲಿ? ನಾವು ಕೇಳಿ ಏನು ಕೇಳಬೇಕಂತ್ರಿ? ಚೇಂಜ್ ದ ಟಾಪಿಕ್. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೈಕ್ ಸಿಸಿಎಲ್ ಅಂಡ್ ಸ್ಟೇಟ್ ಅವಾರ್ಡ್ನ ಬ್ಯಾಲೆನ್ಸ್ ಮಾಡ್ಬೋದಾ? ಅಂದ್ರೆ ಯಾವ ಥರ? ಎರಡು ಒಂದೇ ಈಕ್ವಲ್ ಅಂತ ಅಂದ್ರೆ ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದರೆ ಅದು ಸಿಸಿಎಲ್ ಅಲ್ಲ ಅಂತಂದ್ರಲ್ಲ ಸರ್. ಸಿಸಿಎಲ್ ಕಪ್ ಅಲ್ಲ ಅದು. ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂಥ ಒಂದು ನಮ್ಮ ರಾಜ್ಯದಿಂದ ಕೊಡುವಂಥ ಒಂದು ಗೌರವನೀತ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ? ಎಲ್ಲಿ ಯಾಕೆ ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ, ಆ ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ. ನೀವು ಅದು ತುಂಬ ಚೆನ್ನಾಗಿ ಓದಿ, ಅದ್ರ ಮೇಲೆ ಪ್ರಶ್ನೆಗಳು ಬರಬಾರ್ದು, ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ ನೀವು ಹೇಳಕ್ಕೆ ನಾನು ಕೇಳಿದ್ದು ಯಾರು? ನಾನು ಹೇಳ್ದ ಆ ಟಾಪಿಕ್ ಎತ್ತದ ನಾನು? ನೀವು ಕೇಳೋದಕ್ಕೆ ನಾನು ಅದನ್ನ ಆ ಹೇಳೋದು. ಟಾಪಿಕ್ ಎತ್ತದ ನಾನು? ಯಾರು ಎತ್ತಿದ್ದು? ಅವ್ರು ಕೇಳಿದ್ರು ಟೀಚರ್ ಕಪ್ಪಲ್ಲ ಅಂತಂದೆ, ಮುಗೀತಲ್ಲ. ಇದು ಆ ವೇದಿಕೆನಪ್ಪ ಇದು? ಹೇಳಿ, ವೇದಿಕೆನ ಇದ್ದದು? ನೀವು ಹೇಳೋಕ್ಕೆ ಅಲ್ವ ಸರ್ ಕೇಳೋದು? ಕಬ್ಬಕ್ಕೆ ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ ನಾ ಟಾಪಿಕ್ಕು, ಎತ್ತದ ನಾ ಟಾಪಿಕ್ಕು. ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ, ಅದು ನನ್ನ ವೈಯಕ್ತಿಕ, ನನ್ನ ತುಂಬಾ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶನ್ when I am respecting you so much. You cannot do that. ನೀವು ಹೋಲಿಕೆ ಮಾಡುತ್ತಲ್ವ ಸರ್? ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದೆಲ್ಲ ಅದು- ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗ ನಾನು ತಪ್ಪು ನಿಮ್ಗೆ ಸಾರಿ ಹೇಳ್ಬೇಕಲ್ಲಪ್ಪ? ಸಾರಿ ಏನಿಲ್ಲ ಸರ್, ಮತ್ತೆ ಬಿಟ್ಟು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತೆ ನೀವೆಲ್ಲ ಬಿಟ್ಬಿಡಿ ಸಿಸಿಎಲ್ ಅಲ್ಲ ವಿಷ್ಣು ಸರ್, ಬಿಟ್ಬಿಡಿ ಅಷ್ಟೇ. ಟಾಪಿಕ್ ತೆಗೆದವರಲ್ವಾ? ವಿಷ್ಣು ಸರ್, ಅದನ್ನು ಹೇಳ್ದೆ ತಾನೆ, ಒಂದು ಸ್ಮಾಲ್ ವೇದಿಕೆ ಕ್ಲಾರಿಫಿಕೇಶನ್. ಅಲ್ಲ ಅಂತ ಹೇಳ್ದೆ ತಾನೆ? ಸರ್, ವಿಷ್ಣು ಸರ್, ಈಗ ಸರ್ ಈಗ ನಿಮಗೇನು ಬೇಕು ಆ ಉತ್ತರ ಕೊಡಬೇಕಾ ಸರ್? ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ, ನಾನು ಅಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಮಾತಾಡ್ತಾ ಇದ್ದೀನಿ ನಾನು, ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರುತ್ತೆ ಅದರಲ್ಲಿ. ನಿಮಗೇನು ಉತ್ತರ ಬೇಕು ಅಷ್ಟೇ. ಸಿಸಿಎಲ್ ಕಪ್ ಅಲ್ಲ ಅಷ್ಟೇನೆ, ಸಿಸಿಎಲ್ ಕಪ್ ಅಲ್ಲ ಅಷ್ಟೇನೆ, ಕಪ್ಪ ಸಿಸಿಎಲ್ ಕಪ್ ಅಲ್ಲ, ಕೈ ಇದು ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು? ಆ ಕಪ್ ಮಾಡಿದ್ರೆ ಇದ್ಯಾಕಲ್ಲ ಅಂತ ಸಿಸಿಎಲ್ ಕಪ್ ಅಲ್ಲ ಅಂತಂದ್ರೆ ಹೋಲಿಕೆ ಮಾಡಿದ ಯಾರಪ್ಪ ಇಲ್ಲಿ? ನಾವು ಕೇಳಿ ಏನು ಕೇಳಬೇಕಂತ್ರಿ? ಚೇಂಜ್ ದ ಟಾಪಿಕ್. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೈಕ್ ಸಿಸಿಎಲ್ ಅಂಡ್ ಸ್ಟೇಟ್ ಅವಾರ್ಡ್ನ ಬ್ಯಾಲೆನ್ಸ್ ಮಾಡ್ಬೋದಾ? ಅಂದ್ರೆ ಯಾವ ಥರ? ಎರಡು ಒಂದೇ ಈಕ್ವಲ್ ಅಂತ ಅಂದ್ರೆ ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದರೆ ಅದು ಸಿಸಿಎಲ್ ಅಲ್ಲ ಅಂತಂದ್ರಲ್ಲ ಸರ್. ಸಿಸಿಎಲ್ ಕಪ್ ಅಲ್ಲ ಅದು. ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂಥ ಒಂದು ನಮ್ಮ ರಾಜ್ಯದಿಂದ ಕೊಡುವಂಥ ಒಂದು ಗೌರವನೀತ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ? ಎಲ್ಲಿ ಯಾಕೆ ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ, ಆ ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ. ನೀವು ಅದು ತುಂಬ ಚೆನ್ನಾಗಿ ಓದಿ, ಅದ್ರ ಮೇಲೆ ಪ್ರಶ್ನೆಗಳು ಬರಬಾರ್ದು, ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ ನೀವು ಹೇಳಕ್ಕೆ ನಾನು ಕೇಳಿದ್ದು ಯಾರು? ನಾನು ಹೇಳ್ದ ಆ ಟಾಪಿಕ್ ಎತ್ತದ ನಾನು? ನೀವು ಕೇಳೋದಕ್ಕೆ ನಾನು ಅದನ್ನ ಆ ಹೇಳೋದು. ಟಾಪಿಕ್ ಎತ್ತದ ನಾನು? ಯಾರು ಎತ್ತಿದ್ದು? ಅವ್ರು ಕೇಳಿದ್ರು ಟೀಚರ್ ಕಪ್ ಅಲ್ಲ ಅಂತಂದೆ, ಮುಗೀತಲ್ಲ. ಇದು ಆ ವೇದಿಕೆನಪ್ಪ ಇದು? ಹೇಳಿ, ವೇದಿಕೆನ ಇದ್ದದು? ನೀವು ಹೇಳೋಕ್ಕೆ ಅಲ್ವ ಸರ್ ಕೇಳೋದು? ಕಬ್ಬಕ್ಕೆ ಸಿಸಿಎಲ್ ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ ನಾ ಟಾಪಿಕ್ಕು, ಎತ್ತದ ನಾ ಟಾಪಿಕ್ಕು. ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ, ಅದು ನನ್ನ ವೈಯಕ್ತಿಕ, ನನ್ನ ತುಂಬಾ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶನ್ when I am respecting you so much. You cannot do that.
ಅಲ್ಲ, ನೀವು ಹೋಲಿಕೆ ಮಾಡುತ್ತಲ್ಲ ಸರ್. ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದೆಲ್ಲ ಅದು- ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗೇನಾದ್ರು ತಪ್ಪು ಮಾಡಿ ಸಾರಿ ಹೇಳ್ಬೇಕಲ್ಲಪ್ಪ. ಸಾರಿ ಏನಿಲ್ಲ ಸರ್, ಮತ್ತೆ ಬಿಟ್ಟು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತೆ ನೀವೆಲ್ಲ ಬಿಟ್ಬಿಡಿ ಸಿ ಸಿ ಅಲ್ಲ ಅಷ್ಟೇ. ವಿಷ್ಣು ಸರ್, ಬಿಟ್ಬಿಡಿ ಅಷ್ಟೇ. ಟಾಪಿಕ್ ತೆಗೆದವರಲ್ವಾ? ವಿಷ್ಣು ಸರ್ ಅದನ್ನ ಹೇಳ್ದೆ ತಾನೆ, ಒಂದು ಸ್ಮಾಲ್ ವೇದಿಕೆ ಕ್ಲಾರಿಫಿಕೇಶನ್ ಅಲ್ಲ ಅಂತ ಹೇಳ್ದೆ ತಾನೆ. ಸರ್. ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸ್